ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪಕ್ಕೆ ಸಮಾವೇಶದ ಉಸ್ತುವಾರಿ ಹೊತ್ತಿದ್ದಂತಹ ಸೈಯದ್ ತಾಜುದ್ದೀನ್ ಖಾದ್ರಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ದಾರೆ. ತನ್ವೀರ್ ಪೀರಾ ಕೇವಲ ಒಬ್ಬ ಮೌಲ್ವಿ ಅಲ್ಲ, ಅವರೊಬ್ಬರು ಸೂಫಿ ಸಂತರು. 2016ರಲ್ಲಿ ದೆಹಲಿಯಲ್ಲಿ ಅಂತಾರಾಷ್ಟ್ರೀಯ ಸೂಫಿ ಸಮಾವೇಶವೊಂದು ನಡೆದಿತ್ತು. ತನ್ವೀರ್ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಅವರು ಕೂಡ ಭಾಗಿಯಾಗಿದ್ರು. ಆಗ ಯತ್ನಾಳ್ ಏಕೆ ಧ್ವನಿ ಎತ್ತಲಿಲ್ಲ ಅಂತ ಖಾದ್ರಿ ಪ್ರಶ್ನಿಸಿದ್ದಾರೆ. ನಮಗೆ ಮಾಹಿತಿ ಅಂದ್ರೆ ಬಿಜಾಪುರ್ನಾಗ ಇದ್ದಾರೆ ತನ್ವೀರ್ ಹಾಶ್ಮಿ ಸಾಹೇಬರು. ಅವ್ರ ಮನೆಯಲ್ಲಿ ಇದೆ, ಅವ್ರ ದರ್ಗಾದಲ್ಲಿ ಇದೆ, ಅವ್ರ ಮೊಮ್ಮಕ್ಕಳು ಇರು ಹಾಶಂಪಿ ದರ್ಗಾದ. ಇಡೀ ರಾಜ್ಯ ಇಲ್ಲ, ಇಡೀ ದೇಶ ಅವರು ಅಡ್ಡಾಡ್ತಾರೆ. ಅವರು ಭಾಷಣ ಮಾಡಕ್ ಹೋಗ್ತಾರೆ. ಇದು ಫಸ್ಟ್ ಟೈಮ್ ಏನು ನಾವೇನು ಕರೆದಿಲ್ಲ. ಅವ್ರು ಯಾವಾಗ ಅವರು ಎಜುಕೇಶನ್ ಆಗಿದೆ ಆವಾಗಲಿಂದ ಇಲ್ಲಿ ಹುಬ್ಬಳ್ಳಿನಾಗ ಅನೇಕ ಕಡೆ ಅವರು ಫಂಕ್ಷನ್ಸ್ ಮಾಡ್ಯಾರ. ಅವ್ರ ಭಾಷಣ ಆಗಿದೆ. ಇವ್ರಿಗೆ ಯತ್ನಾಳ್ ಸಾಹೇಬ್ರಿಗೆ ತಾವು ಪ್ರಾಪರ್ ಬಿಜಾಪುರ ಅವರು ಪ್ರಾಪರ್ ಬಿಜಾಪುರ ಅವರು. ನೀವು ಅಲ್ಲೇ ಹೋಗಿ ಅಲ್ಲೇ ನೀವು ಇದು ಇನ್ಕ್ವೈರಿ ಮಾಡಕ್ ಬಿಟ್ಟು ನಾವೇನು ಒಂದು ಸೂಫೀಸ್ ಸಮ್ಮೇಳನ ಮಾಡಾಕತ್ತೀವಿ. ನೀವು ವ್ಯಕ್ತಿಗೆ ಏನು ನಿಮ್ಮದು ಪ್ರಾಬ್ಲಮ್ ಇರ್ಬೋದು ಅಂತ ನಾವು ಯಾರಿಗೆ ಇಲ್ಲೇ ಇನ್ವೈಟ್ ಮಾಡಿಲ್ಲ ಅಂತ ಇದಂದ್ರೆ ನಾವು ಯಾಕೆ ಇನ್ವೈಟ್ ಮಾಡಕ್ಕೆ ಹೋಗ್ತಿದ್ವಿ. ಅವರು ಹಳೆಯ ಫ್ಯಾಮಿಲಿ ಅವರು ಹಾಶಂಪಿ ದಸ್ತಗೀರ್ ಬಿಜಾಪುರ ಏನಿದ್ದಾರೆ ಆ ಸೂಫಿ ಸಂತ ಅವರು 400 ವರ್ಷ ಹಿಂದೆ ಮಧ್ಯಪ್ರದೇಶದಿಂದ ಅವರು ಬಿಜಾಪುರಿಗೆ ಬಂದ್ದಾರೆ. ಅವ್ರ ಮೊಮ್ಮಕ್ಕಳು ಎಲ್ಲಿ ನಮ್ಮ ಇರೋರು ಅಂತ ಅವ್ರು ಏನು ಫೋಟೋ ಹಾಕ್ತಾರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ನಮಗೇನು ಗೊತ್ತು ಅಂತ ಏನಿದ್ರು ಅವ್ರು ನೀವು ಡಿಪಾರ್ಟ್ಮೆಂಟ್ಗೆ ಒಪ್ಪಿಸ್ರಿ, ಇನ್ಕ್ವೈರಿ ಮಾಡಿಸ್ರಿ. ನಾವು ಏನು ಹೇಳ್ಬೇಕು, ನಾವು ರೆಗ್ಯುಲರ್ ಅವ್ರಿಗೆ ಟ್ಯಾಕ್ಸಿ ಇರ್ತೀವಿ, ಇಲ್ಲಿ ಬರ್ತಾರೆ, ಅವ್ರು ಶಿಶುಗಳಿದ್ದಾರೆ. ಕೊಪ್ಪಳದಲ್ಲಿ ಜೈ ಶ್ರೀರಾಮ್ ಎಂದು ಹೇಳಲು ಒತ್ತಾಯಿಸಿ ವೃದ್ಧನಿಗೆ ಹಲ್ಲೆ ಮಾಡಿದ್ದ ಘಟನೆಗೆ ಟ್ವಿಸ್ಟ್ ಸಿಕ್ಕಿದೆ. ಈ ಘಟನೆಯಲ್ಲಿ ಯಾವುದೇ ಸಂಘಟನೆ ಕೋಮು ದ್ವೇಷ ಇಲ್ಲ ಅಂತ ಕೊಪ್ಪಳ ಎಸ್ಪಿ ಯಶೋಧ ವಂಟಿಗೋಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೇವಲ ಟೋಪಿ ಮುಟ್ಟಿದ್ದಕ್ಕೆ ವೃದ್ಧ ಬೈದಿದ್ದಾನೆ. ಇದೇ ಕಾರಣಕ್ಕೆ ವೃದ್ಧನ ಮೇಲೆ ಹಲ್ಲೆ ಮಾಡಲಾಗಿದೆ. ಹಲ್ಲೆ ಮಾಡಿದ್ದ ಸಾಗರ ನರಸಪ್ಪ ಎಂಬುವರನ್ನ ಬಂಧಿಸಲಾಗಿದೆ ಅಂತ ಎಸ್ಪಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೋಗ್ಬೇಕಾದ್ರೆ ಈ ಏನು 65 ವರ್ಷದ ಹುಸೇನ್ ಸಾಬನ್ನವರು ಲಿಫ್ಟ್ ಕೇಳ್ತಾರೆ, ಮನೆಗೆ ಬಿಡ್ರಿ ಅಂತ ಹೇಳಿ. ಲಿಫ್ಟ್ ಕೇಳಿದ್ಮೇಲೆ ಅವ್ರು ಗಾಡಿ ಮೇಲೆ ಹತ್ತಿಸ್ಕೋತಾರೆ. ಸ್ವಲ್ಪ ದೂರ ಹೋದ್ಮೇಲೆ ಅವರು ಇಬ್ಬರು ಸ್ವಲ್ಪ ಡ್ರಿಂಕ್ಸ್ ಮಾಡಿರ್ತಾರೆ. ಅವನು ಹಾಕೊಂಡಿದ್ದು ಕ್ಯಾಪನ್ನು ಸ್ವಲ್ಪ ಟಚ್ ಮಾಡ್ತಾನೆ, ಹಿಂದೆ ಕೂತವನು ಫನ್ ಇದಿರ್ತಾರೆ, ಹಿಂಗೆ ಕ್ಯಾಪ್ ಇದು ಮಾಡ್ತಾನೆ. ಅವನು ಸ್ವಲ್ಪ ವಲ್ಗರ್ ಬೈದ ಅಂತ ಹೇಳ್ತಾರೆ ಅವರು. ಬೈದದಕ್ಕೆ ನಮ್ಗೆ ಸಿಟ್ಟು ಬಂತು. ಹಂಗಾಗಿ ಊರು ಬಿಟ್ಟು ಹೊರಗೆ ಕರ್ಕೊಂಡು ಹೋಗೋಣ ಅಂತೇಳಿ ಕರ್ಕೊಂಡೋಗಿ ಹೊಡೆದ್ವಿ, ದುಡ್ಡು ಕಿತ್ಕೊಂಡ್ವಿ ಅಂತ ಅಷ್ಟೇ ನಡೆದಿರೋದು. ಇದು ಭಾಳ ಸೆನ್ಸಿಟಿವ್ ಕೇಸ್ ಆಗಿತ್ತು. ಮತ್ತು ಅದು ಕಮ್ಯುನಲ್ ಆ್ಯಂಗಲಲ್ಲಿ ತೊಗೊಂಡಿತ್ತಲ್ಲ, ಆ ಆ್ಯಂಗಲ್ ಅಂತೂ ಏನೂ ಇಲ್ಲ ಇಲ್ಲಿವರೆಗೂ. ಸ್ಪಷ್ಟವಾಗಿ ಹೇಳ್ತೀನಿ ನಾನು, ಆ ಆ್ಯಂಗಲ್ ಇಲ್ಲ. ಸಿದ್ದರಾಮಯ್ಯ ಮುಸ್ಲಿಂ ತುಷ್ಟೀಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಒಬ್ಬ ಮುಖ್ಯಮಂತ್ರಿಯಾಗಿ ಅಲ್ಪಸಂಖ್ಯಾತರಿಗೆ ಹಣ ಕೊಡಲು ನಮ್ಮ ಅಭ್ಯಂತರವಿಲ್ಲ. 10,000 ಕೋಟಿ ಕೊಡ್ತೀನಿ ಅಂತ ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಿರೋದು ಶೋಭೆ ತರೋದಿಲ್ಲ. ಅವರ ಹೇಳಿಕೆ ಹಿಂದೂಗಳ ಆಕ್ರೋಶಕ್ಕೆ ಅವಕಾಶವಾಗ್ತಿದೆ. ಏನಾದರೂ ಮಾತನಾಡಬೇಕಾದ್ರೆ ಎಚ್ಚರಿಕೆ ವಹಿಸಿ ಮಾತನಾಡಬೇಕು ಎಂಬುದು ನನ್ನ ಸಲಹೆ ಅಂತ ಹೇಳಿದ್ರು. ಸಿದ್ದರಾಮಯ್ಯನವರು ಒಬ್ಬ ಮುಖ್ಯಮಂತ್ರಿಗಳಾಗಿ ಅಲ್ಪಸಂಖ್ಯಾತರಿಗೆ ಹಣ ಕೊಡೋದ್ರವಾಗ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಅದನ್ನೇ ದೊಡ್ಡದು ಮಾಡಿ ನಾನು 10,000 ಕೊಡ್ತೀನಿ ಅಂಥೇಳಿ ಅಲ್ಪಸಂಖ್ಯಾತರನ್ನು ಓಲೈಸುವಂಥ ಕೆಲಸ ಏನು ಮಾಡ್ತಾಯಿದ್ದಾರೆ. ಇದವರು ಶೋಭೆ ತರೋದಲ್ಲ. ಮತ್ತು ಇದರಿಂದ ಹಿಂದೂಗಳ ಆಕ್ರೋಶಕ್ಕೂ ಒಂದು ರೀತಿಯ ಅವಕಾಶ ಆಗುತ್ತೆ. ಈ ರೀತಿಯ ಮಾತುಗಳನ್ನು ನಾನು ಮುಖ್ಯಮಂತ್ರಿ ನಿರೀಕ್ಷೆ ಮಾಡಿರಲಿಲ್ಲ. ಈಗಾಗಲೇ ಅವರ ಹೇಳಿಕೆಯನ್ನು ಮಠಾಧಿಪತಿಗಳು ಸೇರಿ ಎಲ್ಲರೂ ಖಂಡಿಸಿದ್ದಾರೆ. ಇನ್ನಾದರೂ ಮಾತನಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಮಾತಾಡೋದು ಒಳ್ಳೆಯದು ಅನ್ನುವಂಥ ಸಲಹೆಗಳನ್ನು ಕೂಡ ಕಾಣಿಸ್ತೇವೆ. ಚುನಾವಣೆಯಲ್ಲಿ 100ಕ್ಕೆ 100 BJP ಮೋದಿಯವರ ಹೆಸರಿನಲ್ಲಿ ನಾವು ಚುನಾವಣೆ ಗೆಲ್ತೇವೆ. ಅದಲ್ಲೇ ನಾನು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.